ಹಾಯ್, ನಾನು ನಿಮ್ಮ ಪ್ರೀತಿಯ ಸ್ಟೀಮರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಬರ್ರಿ, ಕಾಲೇಜೆಲ್ಲ ಸ್ಟಾರ್ಟ್ ಆಗಿತ್ತು ವಾಪಸ್. ಅದಕ್ಕೆ ಹೋಗಿದ್ವಿ. ಒಂದು ಕ್ಲಾಸ್ ಇತ್ತು, ಕ್ಲಾಸ್ ಮುಗಿಸ್ಕೊಂಡ್ವಿ. ಬೇಜಾರಾಗತ್ತಿತ್ತು. ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಡೆ ಹೋಗೋಣ ಅಂದ್ರೆ ಎಲ್ಲ ತೋರಿಸಿ ನೆಕ್ಸ್ಟ್ ಬರ್ರಿ ಹೋಗೋಣ. ಇನ್ನು ಜಾತ್ರೆ ಐತಂತೆ, ಹೋಗಿ ಬರೋಣ ಬರ್ರಿ. ಗೊತ್ತಿಲ್ಲ, ಊರಿಗೆ ಎಂಟ್ರಿ ಆದ್ವಿ. ಗುಡ್ನಾಪುರ ಅಂತ ದೇವ್ರ ಜಾತ್ರೆ ಇದೆ. ಬರ್ರಿ ತೋರಿಸ್ತೇನೆ ಬರ್ರಿ. ಇವತ್ತು ಎರಡು ಸ್ಪೆಷಲ್ ಮೂಮೆಂಟ್ಸ್ ಏನಂದರೆ, ಒಂದು ಗುಡ್ನಾಪುರ ಜಾತ್ರೆ, ಇನ್ನೊಂದು ನೋಡ್ರಿ ಮಿಸ್ಟರ್ ಕ್ಯಾಂಡಿ ಕಿಡ್ ಅವ್ರನ್ನ ಮೀಟಪ್ ಬಂದಿದ್ವಿ. ಬ್ರೋ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಬ್ರೋ. ಮತ್ತೆ ಏನಂತೀರಾ? ಹೇಗೆ ಹೋಗೋಣ. ಹಾಂ, ಅಲ್ಲಿ ಹಳೆಗಾಲ ದೇವಸ್ಥಾನ ಅಂತ. ಹೌದಾ? ಇವಾಗ ನಿಮ್ಮ ದೇವಸ್ಥಾನ ನೋಡ್ಕೊಂಡು ಬನವಾಸಿ ಹೋಗೋಣಂತೆ. ಮುಂದಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಒಂದು ನೋಡ್ರಿ, ಇಲ್ಲೇ ಫುಲ್ ಕೆರೆ ಕಾಣಿಸ್ತು. ಒಳ್ಳೆ ದೊಡ್ಡ ಕೆರೆ ಇದೆ. ಎಲ್ಲ ಜಾತ್ರೆಗಿದ್ರೆ ಅಂಗಡಿ ಎಲ್ಲ ಹಾಕ್ಯಾರ. ಬರೀ ದೇವಸ್ಥಾನದ ಕಡೆ ಹೋಗೋಣ. ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಒಳಗೆ ಹೋಗೋಣ. ಬರೀ ದೇವಸ್ಥಾನ ತೋರಿಸ್ತೀನಿ ಹೆಂಗಿದೆ ಅಂತ. ಒಳ್ಳೆ ಕೆರೆ ಮೇಲಿದೆ, ಚೆನ್ನಾಗಿ ಒಳ್ಳೆ ಡೆಕೋರೇಷನ್ ಮಾಡ್ತಿದ್ದಾರೆ. ಸಾಯಂಕಾಲ ಜಾತ್ರೆ ಇದೆ ನೋಡ್ರಿ. ಬಂಗಾರೇಶ್ವರ ದೇವಸ್ಥಾನ ಅಂತ ದೇವ್ರ ಜಾತ್ರೆ ಇದೆ. ರಥ ಎಲ್ಲ ರೆಡಿ ಮಾಡ್ತಿದ್ದಾರೆ, ತೋರಿಸ್ತೀನಿ. ಫಸ್ಟಿಗೆ ದೇವ್ರಿಗೆ ಕೈ ಮುಕ್ಕೋಣ ಬರ್ರಿ. ದೇವ್ರಿಗೆ ಹಂಗೆ ಒಂದು ಕೈ ಮುಕ್ಕೋಣ. ದೇವ್ರಿಗೆ ನೀರು ಹಾಕೋಣಂತೆ. ಶಿವದೇವರಿಗೆ ಸ್ವಲ್ಪ ಕೆರೆ ಹೋಗಿ ನೀರು ತುಂಬ್ಕೊಂಡ್ರ. ಇವ್ರು ನೋಡಿದ್ರೆ ಅಲ್ಲೇ ತುಂಬ್ಕೆ ಬಂದುಬಿಟ್ಟಿದ್ರೆ. ನೀನು ಬೇಡ, ಅಲ್ಲಿ ನೀರಷ್ಟೇ ತುಂಬ್ಕೊ ಬರ್ರಿ. ನೀನು ಹಿಡಂಗಿಲ್ಲ ತಮ್ಮ, ದೇವರು. ಬರ್ರಿ ನೀರು ತುಂಬ್ಕೊಳ್ಳೋಣ. ಈ ಪ್ಯಾಂಟ್ ಹಸಿ ಹತ್ಲಿ ಇರಲಿ ದೇವ್ರಿಗೋಸ್ಕರ ನೋಡ್ರಿ. ಒಳ್ಳೆ ಫುಲ್ ಒಳ್ಳೇದಾಗಲಿ, ಒಳ್ಳೆ ಹುಡುಗಿ ಸಿಗಲಿ ಅಂತ ನಮ್ಮ ಫ್ರೆಂಡ್ ನೀರು ಇದೊಂದು ಆಗಲ್ಲ ಅಂತ ಹೇಳ್ತಾರೆ, ಗ್ಯಾರಂಟಿ. ಅದಾಗ್ಲಿಲ್ದ್ರೂ ಬೇಜಾರಿಲ್ಲ, ನಮಗೆ ಒಳ್ಳೆ ಬುದ್ಧಿ ಬರಲಿ, ಎಲ್ಲ ಚಲೋತ್ನಾಗೆ ಆಗಲಿ, ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಲಿ ಅಂತ ಬೇಡಿಕೆ ಅಂತ ಅಷ್ಟೇ. ಬರ್ರಿ ಹಾಕನ ಬಾರ ಮರಿ, ಹಿಂದೆ ವಿಡಿಯೋ ಮಾಡೋಣ ತಂದ್ವಿ. ಹಾಕನಂತ ಇವಾಗ ಎಲ್ಲ ಫುಲ್ ಬೇಡ್ಕೊಂಡು ಹಾಕಾಗತ್ತಾರ. ಏನೇನು ಬೇಡಿಕೆ ಅಂದ್ರೆ ಏನಪ್ಪ, ಬರೀ ನಾವು ಹಾಕೋಣ. ಗಾಡಿ ಫುಲ್ ಭಕ್ತಿಯಿಂದ ನೀರು ಹಾಕ್ತಿದ್ದ ನೋಡಿ. ಬರ್ರಿ, ದರ್ಶನ ಎಲ್ಲ ಆಯಿತು ನೋಡ್ರಿ. ಇಲ್ಲಿ ರಥ ಎಲ್ಲ ರೆಡಿ ಮಾಡ್ತಿದ್ದಾರೆ, ತೇರು. ಯಾಕಂದರೆ ರಥೋತ್ಸವ ಇದೆ ಇವತ್ತು. ಆಮೇಲೆ ಹಾಗೆ ಶುಕ್ರವಾರ ಅಂದರೆ 20ನೇ ತಾರೀಕು ತೆಪ್ಪೋತ್ಸವ ಇದೆ ಅಂತೆ. ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದರು. ಎಲ್ಲರೂ ಬರ್ರಿ, ದೇವ್ರ ದರ್ಶನ ತಗೊಳ್ರಿ ಅಂತ ಹೇಳ್ತೀನಿ. ಬರ್ರಿ, ಮತ್ತು ಬೇರೆ ಕಡೆ ಹೋಗೋಣಂತೆ. ಬರ್ರಿ, ಬನವಾಸಿ ಎಂಟ್ರ್ ಆದ್ವಿ. ನಮ್ಮ ಹುಡುಗರು ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ರು, ಅದಕ್ಕೆ ವೇಟ್ ಮಾಡ್ತಿದ್ದೀವಿ. ಬರಲಿ, ಅವರು ಜೊತೆ ಹೋಗೋಣ. ಮಧುಕೇಶ್ವರ ದೇವಸ್ಥಾನಕ್ಕೆ ಹೊಂಟೇವೆ ನೋಡ್ರಿ, ಬನವಾಸಿಯಲ್ಲಿ. ತೋರಿಸ್ತೀನಿ ಹೆಂಗಿದೆ ಅಂತ. ಮಧುಕೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಒಳಗೆ ಎಂಟ್ರ್ ಆಗೋಣಂತೆ. ಮಾಲೆಗೆ ತಗೊಂತೇನಪ್ಪ, ಗಾಡಿ ಹೊಸ ಗಾಡಿ ತೊಗೊಂಡ್ಬಿಟ್ಟಿದ್ವಿ. ಪಾರ್ಟಿ ಅಂತೂ ಕೊಡಿಸ್ಲಿಲ್ಲ. ಬರ್ರಿ, ದೇವಸ್ಥಾನ ಹೆಂಗಿದೆ ನೋಡ್ರಿ, ಒಳಗೆ ತೋರಿಸ್ತೀನಿ. ಹಳೆ ಕಾಲದ್ದು ಚೆನ್ನಾಗಿದೆ. ಬಂದು ಒಂದು ಸತಿ ದರ್ಶನ ತೊಗೊಂಡೋಗಿ ನೋಡ್ರಿ. ಒಳಗೆ ಎಂಟ್ರ್ ಆಗ್ತಿದ್ವಿ ದೇವಸ್ಥಾನದೊಳಗೆ. ನೋಡ್ರಿ, ಅಶೋಕ ಸ್ತಂಭ. ಇದು ಕರ್ನಾಟಕದ ಕದಂಬರು ಆಳಿದ್ದು, ಅವರೇ ಕಟ್ಸಿದ್ದು. ಅದೊಂದು ಹೆಮ್ಮೆ ಕರ್ನಾಟಕ ಜನತೆಗೆ. ನಂಗೂ ಕಡ್ದಿರು, ಫೋನ್ ಹೊಡೆದಿರು. ಇವ್ನು ಫೋನ್ ಹೊಡೆದಿದ್ರು ಅಂತ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲ್ಲಿಂದ ಕೆತ್ತನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದೊಳಗೆ ಈ ಥರದ್ದು ಸಿಕ್ಕಾಪಟ್ಟೆ ಇದೆ. ದೊಡ್ಡ ಆಗ್ತಾ ಇದೆ ಅಂತ ನಂಬಿಕೆ. ಹೌದಾ? ವರ್ಷ ವರ್ಷ ದೊಡ್ಡ ಆಗುತ್ತೆ ನೋಡ್ರಿ. ನಂದಿ ಏನೋ ವರ್ಷ ವರ್ಷ ದೊಡ್ಡ ಆಗುತ್ತಂತೆ, ಒಂದು ನಂಬಿಕೆ ಇದೆ ಅಂತೆ. ಚೆನ್ನಾಗಿದೆ. ಮತ್ತೆ ಬರ್ರಿ, ದೇವ್ರಿಗೆ ಹಂಗೆ ಒಂದು ಕೈ ಮುಕ್ಕೋಣ. ದರ್ಶನ ಆಯ್ತು. ಫುಲ್ ಎಲ್ಲ ರೌಂಡ್ ಸುತ್ತಲೂ ತೋರಿಸ್ತೀನಿ ಹೆಂಗೈತೆ ಅಂತ ದೇವಸ್ಥಾನ. ಹೇಳ್ತೀನಿ ಕೇಳಿ. ನೀ ಏನು ಹೇಳ್ತೀನಿ? ಲಾಸ್ಟ್ ಟೈಮು ಬಂದಿದ್ದು ನಾನು ಇಲ್ಲಿ. ಹಾಂ, ಒಳಗೆ ಹೋಗಿ ಅಲ್ಲಿ ಭಟ್ರು ಅಂತ ಅಂದ್ರೆ ಅವರು ಪೂಜೆ ಮಾಡ್ಲಿಕ್ಕೆ ಬಂದವರು. ಕಾಮನಾಗಿ ಮಾತಾಡ್ತಾ ಹಿಂಗಂದ್ರು, ಅಂಗಿ ತೆಗಿ ಅಂದ್ರು. ಅವ್ರು ಅಂಗಿ ತೆಗಿ ಅಂದಿದ್ದು. ಅಲ್ಲಿ ಮತ್ತೊಂದಿಬ್ರು ಬಂದಿದ್ರು, ಅವ್ರೇನೋ ಪೂಜೆನೇನೋ ಮಾಡಿಸ್ಲಿಕ್ಕೆ ಅಂಗಿ ತೆಗ್ಸೋದೇ ಮಾಡ್ತಾರೆ ಬಿಡು, ಗೊತ್ತಿಲ್ಲ. ನನಗೆ ಹೇಳಿದ್ರೆ ಅಂತ ನನ್ನ ಅಂಗಿ ಬಿಚ್ಚಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ಹೇಳಿದ್ದಾರಿಗೆ ಬೇರೆ ಯಾರಿಗೂ, ಯಾರೋ ಜೋಡಿ ಬಂದರು.
ನೀನು ಜೋಡಿ ಇದ್ದೆ ಅಂತ. ಜೋಡಿ ಮುಂದೆ ಹಂಗೆ ಬಿಚ್ಚೋಕೆ ಶುರು ಮಾಡಿದ್ ನಾನು ದೇವಸ್ಥಾನದೊಳಗೆ. ತಮ್ಮ ನೀ ಯಾಕೆ ಹಂಗೆ ಬಿಚ್ಚಿದ್ದೆ ನೀವು ಹೇಳ ಕಡೆಗ ತಮ್ಮ ಹಿಂದ್ಗಡೆ ನೋಡೋ ಸ್ವಲ್ಪ ಅಂತ ಹೇಳಿ ಹಂಗೆ ಯಾಕೆ ಕಳಿಸಿದ್ರು. ಹೌದಾ? ಹೇಗೆ ಕಲ್ ಕೆತ್ತನೆ ಮಾಡಿದ್ದಾರೆ, ದೇವಸ್ಥಾನ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಇಲ್ಲೇನೋ ಅರ್ಧ ಗಣಪತಿ ಇಲ್ಲಿ ದೇವಸ್ಥಾನದಲ್ಲಿ ಐತಂತೆ, ಮಧುಕೇಶ್ವರ ದೇವಸ್ಥಾನದಲ್ಲಿ. ಇನ್ನು ಅರ್ಧ ಗಣಪತಿ ಕಾಶಿಯಲ್ಲಿದೆ ಅಂತೆ. ಬರ್ರಿ ನೋಡೋಣ. ಹೆಸರು ಕೂಡ ಶ್ರೀ ಅರ್ಧ ಗಣಪತಿ ಅಂತ ಇದೆ ನೋಡ್ರಿ. ಕಾಣಿಸಲ್ಲ ಕರೆಕ್ಟಾಗಿ, ನೀವೇ ಬಂದು ಒಂದ್ಸತಿ ಭೇಟಿ ಕೊಡಿ, ದರ್ಶನ ಮಾಡ್ಕೊಳ್ರಿ. ಇಲ್ಲೆಲ್ಲ ದರ್ಶನ ಆಯ್ತು. ಇನ್ನು ನೋಡ್ರಿ ಇಲ್ಲೇ ತೇರಿದು ಹೊಸದು, ಇಲ್ಲೊಂದು ತೇರಿದೆ, ಆಮೇಲೆ ಅಲ್ಲೊಂದು ಹಳೆ ತೇರಿದೆ, ಅಲ್ಲಿ ತೋರಿಸ್ತೇನಂತೆ. ನೋಡ್ರಿ ಇಲ್ಲಿ ಇದು ಹೊಸ ತೇರು. ನೋಡ್ರಿ ಇಲ್ಲಿ ಹಳೆ ತೇರು ತೋರಿಸ್ತೀನಿ. ಬರ್ರಿ ಅಲ್ಲಿ ಕೆಳಗೆ ಹೊಳೆ ಐತಂತ, ಅಲ್ಲಿ ಹೋಗೋಣ. ಹೊಳೆ ಹೆಂಗಿದೆ ಅಂತ ಅಲ್ಲೂ ತೋರಿಸ್ತೀನಿ, ಹೋಗೋಣ. ಮಜ್ಜಿಗೆ ತಗೊಂಡು ತಣ್ಣಗಾಗೋಣ ಅಂತ ಹೊಳೆ ಕಡೆ ಹೊಂಟೇವಿ. ತಕ್ಷಣ ನಮಗೆ ಎದೆ ಜಲ್ ಅನಿಸುವ ಒಂದು ಸುದ್ದಿ ಏನಂದರೆ, ವರದಾ ನದಿಯಲ್ಲಿ ಮೊಸಳೆ ಇವೆ. ಮೊಸಳೆ ನಮ್ಮನ್ನು ತಿಂತತೋ ನಾವು ಮೊಸಳೆ ತಿಂತಾವೋ ಗೊತ್ತಿಲ್ಲ. ಬರ್ರಿ ನೋಡೋಣ. ಮೊಸಳೆ ಸಿಕ್ಕರೆ ತೋರಿಸ್ಬಿಡ್ತೇನೆ. ನಾನೇ ಮೊಸಳೆ, ನೀನು ಮೊಸಳೆ. ಮೊಸಳೆ ಮತ್ತು ಇವ್ ಕಟಿ ಅಲ್ಲಲ್ಲಿ ಮೊಸಳೆ. ಏ ಒಂದ್ ಕೆಲಸ ಬಂದ್ರೆ ಹಂದಿ ವಿನೀತಾ, ಇವನ್ ಇಲ್ಲೇ ಬಿಟ್ಟೋಗ. ನೀವು ಮೊಸಳೆ ಅಂತ ಇಲ್ಲೇ ಬಿಟ್ಟೋಗ್ಬಿಡ. ಕಟಿಗೆ ಕಟಿಗೆ ನೀನು ಮೊಸಳೆ ಅಲ್ಲ. ಅದೇ ಮೊಸಳೆ. ಬರ್ರಿ. ಆದರೆ ಬಂದವರು ಹಳೆ ಗಿಳೆ ಪ್ಲಾಸ್ಟಿಕ್ ಎಲ್ಲ ತಗೊಂಬಂದಿದ್ರೆ ತಗೊಂಡೋಗ್ರಿ, ವಾಪಸ್ ಯೂಸ್ ಮಾಡಿ ಅಷ್ಟೇ, ಮತ್ತೇನಿಲ್ಲ. ತಕ್ಷಣ ಹೊಳೆ ದಂಡೆಗೆ ಶಿವನ ಮೂರ್ತಿ ಕಾಣಿಸ್ತು. ಮೋಸ್ಟ್ಲಿ ಎಲ್ಲ ಮೊನ್ನೆ ಶಿವರಾತ್ರಿ ಇತ್ತಲ್ಲ, ಎಲ್ಲ ಫುಲ್ಲು ಪೂಜೆ ಮಾಡಿದಾರೆ ಇರ್ಬೇಕು. ನೋಡ್ರಿ ಇಲ್ಲೇ ನೋಡ್ರಿ, ಹೊಳೆ ದಂಡಿಗೆ ಬಂದ್ವಿ. ಆದ್ರೆ ಕುತ್ಕೊಳಕ್ಕೆ ತಂಪಲಿಲ್ಲ. ತಂಪಲು ಹುಡ್ಕಾನ ಇದೆ, ಮಟ್ಟಿ ಒಳಗೆ ಹೋಗ್ಬೇಕಷ್ಟೇ. ಬಡಪಾಸಿ ಆ ಥರ ಎಲ್ಲ ಇಲ್ಲಿ ಮುಳುಗಳು ಚೂಸ್ತಾವಲ್ಲಿ. ತಂಪಲ್ ಜಾಗ ಹುಡುಕಿ ನಿತ್ಕೊಂಡು ಕುಡಿಯಾಕತ್ತೇವಿ ಈಗ. ಯಾಕಂದ್ರೆ ಕ್ಯಾಮ್ರಾ ಈ ಕಡೆ ಬಂದವರೆಲ್ಲ ಇರ್ಲಿ ನಿಂದ್ರಿ. ಬಂದವರೆಲ್ಲ ಬರೀ ಗೊಬ್ಬರ ಮಾಡಿ ಹೋಗ್ಯಾರ, ಬಿಟ್ರೆ ಕ್ಲೀನೇ ಇಟ್ಕೊಂಡಿಲ್ಲ ಜಾಗನ. ಆದ್ರೆ ಏನ್ ಮಾಡ್ತೀರಿ, ಎಷ್ಟು ಜೀಪ್ ಅನ್ಸ್ಬಿಡ್ತು ಅಂದ್ರೆ. ಥೋ ನಿಮ್ಮ ಬಂದವರೆಲ್ಲ ಆ ಥರ ಮಾಡ್ಬೇಡ್ರಿ, ಕ್ಲೀನಾಗಿ ಇಟ್ಕರಿ, ಪರಿಸರ ಕ್ಲೀನಾಗಿ ಇಟ್ಕರಿ. ನಿಮ್ಮ ಮನೆ ಆದ್ರೆ ಹಿಂಗೆ ಮಾಡ್ತೀರಾ? ಇಲ್ಲ ಅಲ್ಲ. ಬರೇ ಮಜ್ಜಿಗೆ ಕುಡಿದ್ಮೇಲೆ ಸಿಗ್ತೇನಂತೆ. ಹೆಂಗ ಇಳಿದ್ಬಿಟ್ಟು ಈಗ ಹತ್ತದ ಕಷ್ಟ. ಹಿಮಾಲಯ ಹೆಂಗ ಅನ್ಸಕತೈತಿ. ಮುಗೀತ. ಸಕ್ಕತ್ ಕಾಣ್ತೀಯಲ್ಲ ಸೀರಿಯಸ್ಲಿ. ನಿಜ ನಿಜ. ನೋಡ್ರಲ್ಲ ಸರಿಗಿಲ್ಲ, ನಿಮ್ಮನ್ನ ಮಾತ್ರ ನಂಬಲ್ಲ. ನೀವ್ ಹೇಳ್ಬೇಕು. ಜೀವನದಾಗ ಯಾರನ್ನಾರ ನಂಬ್ತೀವಿ, ನಿಮ್ಮನ್ನ ನಂಬ್ತೀವಿ. ಅಲ್ಲಿ ನೋಡ್ಕೊಳ್ರಿ. ನಿಂಗೆ ನಮ್ಮ ಮೇಲೆ ಅಂತ ನಂಬಿಕೆ ಇಲ್ಲ, ಕನ್ನಡಿ ಮೇಲಾರು ನಂಬಿಕೆ ಉಂಟ. ಮತ್ತೆ ಮಸ್ತ್ ಇದೆ. ಸ್ಮಾರ್ಟ್ ಬಾಯ್. RCB ನಮ್ಮ ಕಾಲೇಜಲ್ಲೆಲ್ಲ ಇನ್ನು ಮುಗೀತ. ಸ್ಮಾರ್ಟ್ ಕ್ಯೂಟ್ ಬಾಯ್. ಕ್ಯೂಟ್ ಬಾಯ್, ಪ್ಲೇ ಬಾಯ್. ಇದು ಯಾವುದು ಬೇಡ, ಪ್ಲೇ ಬಾಯ್. ಎಲ್ಲ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಯಾವ್ದಾರು ಇದ್ರೆ ನೋಡೋಣ. ನೋಡ್ರಿ ಹಾಗೆ ನಮ್ಮ ಮಚ್ಚ ಒಬ್ಬವನು ಸ್ಪೆಕ್ಟ್ ತಗೊಂಡ ನೋಡ್ರಿ. ಸಾವ್ಕಾರ ಮಂದಿ ಎಲ್ಲ ರೇವನ್ ಕೂಲಿಂಗ್ ಗ್ಲಾಸ್ ತಗೊಂತಾರ. ಬರೀ ನೆಕ್ಸ್ಟ್ ಕಡೆ ಹೋಗೋಣ, ಪ್ಲೇಸಿಗೆ ಹೋಗೋಣ ಅಂತ ಕರ್ಕೊಂಡು. ನೋಡ್ರಿ ಇಲ್ಲೇ ಪಾರ್ಕಿಗೆ ಕರ್ಕೊಂಡು ಬಂದ್ಬಿಟ್ಟಾರ. ಏನಪ್ಪ ಪಾರ್ಕ್ ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಎಲ್ಲಿ ಕರ್ಕೊಂಡು ಹೊಂಟಾರ ಗೊತ್ತಿಲ್ಲ. ಸ್ಮಶಾನ ಅನ್ಲೇ ಮತ್ತೆ. ಬಾ ಮುಂದೆ ನೋಡೋಣ. ಬರ್ರಿ. ಪಾರ್ಕ್ ಅನ್ಕೊಂಡಿದ್ದೆ, ಅಲ್ಲ ಇದು ಯಾವುದೋ ಪುರಾತನ ಕಾಲದ್ದು ದೇವಸ್ಥಾನ ಕರ್ಕೊಂಬಂದಾರೆ. ಶಿವನ ದೇವಸ್ಥಾನ ಇರಬೇಕು, ಬೋರ್ಡ್ ಇದೆ. ಬರ್ರಿ ನೋಡೋಣ. ಹಳೆಯದಂತೆ. ನೋಡ್ರಿ ಇಲ್ಲೇ ಈಶ್ವರ ದೇವಸ್ಥಾನ. ಬರ್ರಿ ತೋರಿಸ್ತೀನಿ. ಪಂಪನ ವನ ಅಂತೆ. ಮೋಸ್ಟ್ಲಿ ಪಂಪನ ಇದ್ದ ಕಾಣುತ್ತಿಲ್ಲ. ಓಪನ್ ಮಾಡಲ್ಲ. ಕೈ ಮುಖಣ ಎಲ್ಲ ಕ್ಲೋಸ್ ಐತಿ. ನಾವು ಬಂದಿದ್ದ ಟೈಮ್ ಹೌದಲ್ಲೇ ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರ. ನಮ್ಮ ಕ್ಯಾಂಡಿ ಕಿಡ್ ಬ್ರದರ್ದು ಗಾಡಿ ತೋರಿಸ್ತೇವೆ ನೋಡ್ರಿ. 20 ವರ್ಷದ ಹಳೆ ಗಾಡಿ, ಒಳ್ಳೆ ಗನ್ ಗಾಡಿ ಇದ್ದಂಗಿದೆ ನೋಡ್ರಿ. ಮಾಡಿಫೈ ಮಾಡ್ಸೋಕ್ಕೆ ಟೋಟಲ್ ಆಗಿ 1 ಲಕ್ಷ ಖರ್ಚಾಗಿದೆ. ನಿಮ್ಗೆ ಏನಾರು ಆಗಿದ್ರೆ ಮಾಡಿಫೈ ಮಾಡಿಸ್ಬೇಕಂದ್ರೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪೇಜಿಗೆ. ನೋಡ್ರಿ ಹೆಂಗಿದೆ ಗಾಡಿ, ಮಾತ್ರ ಸೌಂಡ್ ಚೆನ್ನಾಗಿದೆ. ಒಂದ್ಸತಿ ಸ್ಟಾರ್ಟ್ ಮಾಡಲಿ ಅದು. ನೋಡ್ರಿ ಸ್ಟಾರ್ಟ್ ಮಾಡ್ತಾರೆ, ಸೌಂಡ್ ನೋಡ್ರಿ. ನೋಡ್ರಿ ಸೌಂಡ್. ಸೌಂಡ್ ಮಾತ್ರ ಮಸ್ತ್ ಆಗಿದೆ, ಕೇಳಕ್ ಒಳ್ಳೆ ಮಸ್ತ್. ದುಡ್ಡು ಕೊಟ್ಟರು ವ್ಯಾಲ್ಯೂ ಉಂಟು. ಒಳ್ಳೆ ಬೀಟ್.
ಒಳ್ಳೆ ಮಸ್ತಾಗಿದೆ ನೋಡ್ರಿ. ಏನಾರು ಮಾಡಿಫಿಕೇಶನ್ ಇದ್ದರೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಪೇಜ್ನೂ ಹಾಗೆ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗಾಯ್ಸ್. ಹೀಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿರಿ. ಕರ್ನಾಟಕ ಜನತೆ ನಮ್ಮ ಕೈ ಬಿಡಲ್ಲ ಕ್ಯಾಮ್ರಾ ಅಂತ ಒಂದ್ಸಲ ಗೊತ್ತು. ತಿರ್ಸು. ಏನೋ ಬರ್ದಿದ್ದು ನೋಡಿ. ಏನಿದೆ? ನೋಡಿ ಓಲ್ಡ್ ಈಸ್ ಗೋಲ್ಡ್ ಅಂತೆ. ಇಲ್ಲ, ನಮಗೆ ಇಂಗ್ಲೀಷ್ ಅಷ್ಟು ಬರಲ್ಲ. ಓಲ್ಡ್ ಈಸ್ ಗೋಲ್ಡ್ ಅಷ್ಟೇ, ಮತ್ತೇನಿಲ್ಲ. ಸರಿ ಸರಿ ಗಾಯ್ಸ್, ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್. ಹಾಗೆ ನಮ್ಮದು ಪೇಜ್ ಫಾಲೋ ಮಾಡ್ಕೊಳ್ಳಿ. ಹಾಂ. ಮಗ ಏನು